ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸು ಪ್ರಭು. ಸೊ ನಾನು ಇವತ್ತು ನಿಮ್ಮ ಜೊತೆ ಒಂದು ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಏನಪ್ಪ ಅಂತಂದರೆ ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ. ಸೊ ಇವತ್ತು ಬಂದ್ಬಿಟ್ಟು ನಂದು ಆ್ಯನಿವರ್ಸರಿ ಇದೆ. ಸೊ ಆ್ಯನಿವರ್ಸರಿ ದಿನದ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟೈಮ್ ಬಂದ್ಬಿಟ್ಟು ಮಧ್ಯಾಹ್ನ ಆಗಿದೆ. ಇವತ್ತು ಬಂದ್ಬಿಟ್ಟು December 4th. ಸೊ ಇರೋದ್ರಿಂದ ಎಲ್ಲೂ ಕೂಡ ಹೊರಗಡೆಗೆ ಹೋಗೋಕ್ಕೆ ಆಗಲಿಲ್ಲ. ಯಾಕಂದರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ. ಏನಪ್ಪ ಅಂತಂದರೆ ಸ್ವಲ್ಪ ಜ್ವರ, ಕೆಮ್ಮು, ನೆಗಡಿ, ಸೊ ಎಲ್ಲನೂ ಕೂಡ ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದೆ. ಅದು ನನ್ನೊಬ್ಬಳಿಗೆ ಅಂತನೂ ಅಲ್ಲ, ಹಸ್ಬೆಂಡ್ಗೂ ಕೂಡ ಬಂದ್ಬಿಟ್ಟಿದೆ. ಅಂದರೆ ಥ್ರೋಟ್ ಇನ್ಫೆಕ್ಷನ್ ಆಗೇನೆ ಕೆಮ್ಮಲೆಲ್ಲ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಹುಷಾರಿಲ್ಲದೆ ಇರೋದ್ರಿಂದ ಇವತ್ತೆಲ್ಲೂ ಕೂಡ ಆಚೆಗೆ ಹೋಗೋಕ್ಕೆ ಆಗಲೇ ಇಲ್ಲ. ಆಚೆಗೆ ಹೋಗಿ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಬೇಕಾ ಅಂತ ಅಂದ್ಕೊಂಡ್ರೆ ಹೌದು, ನನಗೊಂಥರ ಸಿಕ್ಕಾಪಟ್ಟೆ ಇಷ್ಟ ಆಚೆ ಹೋಗಿ ಎಲ್ಲಾದ್ರೂ. ಅಂದರೆ ಸೆಲೆಬ್ರೇಷನ್ ಅಂತಂದರೆ ಕೇಕೆಲ್ಲ ಕಟ್ ಮಾಡಿ ಎಲ್ಲನೂ ಕರೆದು ಹಂಗಂತ ಏನಿಲ್ಲ. ಅಟ್ಲೀಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೊರಗಡೆಗೆ ಹೋಗಿ ಸ್ವಲ್ಪ ಸುತ್ತಾಡ್ಕೊಂಡು ಬರೋದು ಅಂದರೆ ತುಂಬ ಇಷ್ಟಪಡ್ತೀನಿ. ಸೊ ಬಟ್ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಸಿಚುವೇಶನ್ನು ಕೂಡ ಒಂದೇ ರೀತಿ ಇರಲ್ಲ ಅಲ್ವಾ. ಸೊ ಸಿಚುವೇಶನ್ ತಕ್ಕನಂಗೆ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು, ಏನೂ ಮಾಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಇವತ್ತು ಜಮೀನಲ್ಲೂ ಕೂಡ ಸ್ವಲ್ಪ ಕೆಲಸ ಇತ್ತು, ಆಳುಗಳೆಲ್ಲ ಬಂದಿದ್ರು. ಸೊ ಹಾಗಾಗಿ ಎಲ್ಲ ಟೈಟ್ ಆಗಿಬಿಟ್ಟಿರೋದ್ರಿಂದ ಸ್ಕಿಪ್ಪೇ ಮಾಡಿಬಿಟ್ವಿ. ಬಟ್ ಆದ್ರೂ ಕೂಡ ನಮ್ಮ ದಿನನ ನಾವು ಖುಷಿಯಾಗಿ ಎಂಜಾಯ್ ಮಾಡ್ತಾ ಕಳೀಲೇಬೇಕಲ್ವ. ಸೊ ಏನಾದರೂ ಆಗಲಿ ಅಟ್ಲೀಸ್ಟ್ ನಾನೇ ಪ್ರಯತ್ನ ಪಡ್ತೀನಿ ಸ್ವಲ್ಪ ಹ್ಯಾಪಿಯಾಗಿ ಖುಷಿಯಾಗಿ ನನ್ನ ದಿನ ಅಂದರೆ ನನ್ನ ಮದುವೆ ದಿನನ ಖುಷಿಯಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ. ಹಾಗೆಯೇ ಸೌಮ್ಯನ್ಗೂ ಕೂಡ ಹೇಳಿದ್ದೀನಿ, ಬರುವಾಗ ಕೇಕ್ ಎಲ್ಲ ತೊಗೊಂಡು ಬಾ, ಸಂಜೆ ಎಲ್ಲ ಕಟ್ ಮಾಡೋಣ, ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಹಂಗೇನೆ ಹೇಗೋಗುತ್ತೆ ಅಂತ ನೋಡೋಣ. ಹಂಗೆ ಇದೊಂದು ಕೂಡ ನೆನಪಿರಲಿ ಅಂತ ಅಂದ್ಬಿಟ್ಟು ಹಂಗೆ ಬ್ಲಾಗ್ನೂ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಆ್ಯನಿವರ್ಸರಿಗೆ ನಿಮ್ಮೆಲ್ಲ ಬ್ಲೆಸ್ಸಿಂಗ್ಸ್ನ ಕಳಿಸಿ ಅಂತ ಕೇಳ್ಕೊತೀನಿ. ಸೊ ಅಷ್ಟೇ. ಹಾಗೆಯೇ ಇನ್ನೇನಪ್ಪ ಅಂದರೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದೆ. ಅಮ್ಮ ಅಡುಗೆನೂ ಕೂಡ ಮಾಡಿಟ್ಬಿಟ್ಟು ಒಳಕ್ಕೂ ಕೂಡ ತಗೊಂಡು ಹೋದ್ರು. ಬಟ್ ಅದು ಅನ್ನ ಸಾಂಬಾರು ನನಗೆ ಸ್ವಲ್ಪ ಜ್ವರ ಇರೋದ್ರಿಂದ ತಿನ್ನೋದಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ರೊಟ್ಟಿ ಇಟ್ಟು ಕಲಸಿಟ್ಬಿಟ್ಟು ಬಂದಿದ್ದೀನಿ. ಸೊ ಏನು ಆ್ಯನಿವರ್ಸರಿ ದಿನ ರೊಟ್ಟಿ ತಿಂದಿದ್ದೀನಿ ಅಂತೆಲ್ಲ ಅನ್ಕೋಬೇಡಿ, ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ, ರೊಟ್ಟಿನೇ ತಿನ್ಬೇಕಲ್ವಾ. ಸೊ ಜ್ವರ ಇರೋದ್ರಿಂದ ರೈಸ್ ಎಲ್ಲ ಕಡಿಮೆ ಮಾಡಿಬಿಟ್ಟು ರೊಟ್ಟಿ ತಿನ್ನೋಣ ಅಂದ್ಬಿಟ್ಟು ಹಂಗೆ ಇಟ್ಬಿಟ್ಟು ಬಂದಿದ್ದೀನಿ. ಸೊ ಬನ್ನಿ ಹಂಗೆ ವಿಡಿಯೋನ ಕೂಡ ಕಂಟಿನ್ಯೂ ಮಾಡ್ತೀನಿ. ಹೊಟ್ಟೋಗ್ಬಿಡ್ತು, ಅಷ್ಟೊಂದು ಕ್ಲಿಯರಿಟಿ ಕಾಣಿಸಲ್ಲ ಅಂತ ಅನ್ಕೊಂತೀನಿ. ಸೊ ನಾನು ರೊಟ್ಟಿಗೆಲ್ಲ ಕಲಸಿಟ್ಟಿದ್ದೀನಿ. ಅವರು ಹೊಲಕ್ಕೆಲ್ಲ ಹುಳಿ ಸಾಂಬಾರು ಮಾಡ್ಕೊಂಡು ಹೋಗಿದ್ದಾರೆ. ಹಾಗೇನೆ ರೈಸ್ ಎಲ್ಲ ರೆಡಿ ಮಾಡಿ, ಹಾಗೇನೆ ನನಗೆ ಸೊಪ್ಪಿನ ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಹೋಗಿದ್ದಾರೆ. ಸೊಪ್ಪಿನ ಸಾಂಬಾರಲ್ಲಿ ನಾನು ರೊಟ್ಟಿ ಎಲ್ಲ ತಿನ್ಕೊಂಡು ಬಿಡ್ತೀನಿ. ಸೊ ಬಿಸಿನೀರೆಲ್ಲ ಕಾಯಿಸಿ ಫ್ಲಾಸ್ಕೆಲ್ಲ ಎತ್ತಿಟ್ಕೊಂತೀನಿ. ಇವಾಗ ಸದ್ಯಕ್ಕೆ ರೊಟ್ಟಿ ಮಾಡಬೇಕು, ರೊಟ್ಟಿನೂ ಕೂಡ ಮಾಡ್ಕೊತೀನಿ. ಅವಾಗ್ಲೇನೆ ಕಲಸಿಟ್ಟಿದ್ದೆ. 2 ರೊಟ್ಟಿ ಆದ್ರೆ ಸಾಕು, ಮಾಡ್ಕೊಂಡು ಸಿಗ್ತೀನಿ. ಕರೆಂಟ್ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಪೂಜೆ ಮಾಡಿದ್ದೆ, ಇವಾಗ ಟೈಮ್ ಬಂದ್ಬಿಟ್ಟು 1 ಗಂಟೆ ಆಗಿದೆ. ಸೊ ಇನ್ನ ಕೂಡ ದೀಪ ಉರಿತಾ ಇದೆ, ಒಂಥರ ಖುಷಿ. ಬಟ್ ಕರೆಂಟ್ ಇಲ್ಲ, ಜಸ್ಟ್ ಹಂಗೇನೆ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ಲರ್ ಕಾಣಿಸ್ಬೋದು. ರೊಟ್ಟಿ ಕೂಡ ರೆಡಿ. ಸೊ ಯಾರಿಗೆಲ್ಲ ಈ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಬರೀ ರೊಟ್ಟಿನೇ ಇಷ್ಟಪಡ್ತೀರಾ? ನನಗಂತೂ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಬರೀ ರೊಟ್ಟಿನೇ ಕೊಟ್ಬಿಟ್ರೆ ಸಾಕು ಅನಿಸ್ಬಿಡುತ್ತೆ. ಅಂದರೆ ಒಂದೇ ರೀತಿ ರೊಟ್ಟಿ ಅಲ್ಲ, ರವೆ ರೊಟ್ಟಿ, ರವೆ ದೋಸೆ, ಈ ಗೋಧಿ ರೊಟ್ಟಿ, ರಾಗಿ ದೋಸೆ. ಸೊ ಈ ರೀತಿ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತೀನಿ. ಈ ರೈಸ್ ಐಟಮು ಸ್ವಲ್ಪ ಕಿರಿಕಿರಿ ಅಂತ ಅನ್ನಿಸ್ತಾ ಇರುತ್ತೆ. ಸೊ ರೊಟ್ಟಿ ಎಲ್ಲ ತಿಂದು ಆಮೇಲೆ ಸಿಗ್ತೀನಿ. ಓಕೆ, ಸ್ವಲ್ಪ ಎಲ್ಲ ಕೆಲಸಗಳೆಲ್ಲ ಮಾಡಬೇಕು, ಹಂಗಂಗೆ ಎಲ್ಲ ಗಲೀಜಾಗಿ ಇದೆ. ಸೊ ಹಂಗೆ ಕೆಲಸ ಮಾಡ್ತಾ ಆಮೇಲೆ ಸಿಗ್ತೀನಿ. ಓಕೆನಾ? ಊಟ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಇವಾಗ ಸ್ವಲ್ಪ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗಲೀಜಾಗೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ಕಂಪ್ಲೀಟ್ ರೆಸ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ನೆಗಡಿ, ಈ ಕೆಮ್ಮು, ಅಂದರೆ ಎದ್ದು ಕೆಲಸ ಮಾಡೋದಕ್ಕೆ ಮೂಡ್ ಬರ್ತಾನೆ ಇಲ್ಲ. ಸೊ ಹಾಗಾಗಿ ಆದಷ್ಟು ರೆಸ್ಟ್ ಮಾಡ್ತಾ ಇದ್ದೀನಿ, ಬಿಡು ಆಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇವತ್ತು ಸ್ವಲ್ಪ ಏನಾದರೂ
ಚೆನ್ನಾಗಿ ಇಟ್ಕೊಳ್ಳೋಣ, ನೀಟಾಗಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಮೊದಲು ಸೋಫಾ ಸೆಟ್ ಏನು ಬರುತ್ತೆ ನೋಡಿ, ಅದನ್ನೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡೆ. ಅದೊಂದು ಕ್ಲೀನ್ ಆದ್ರಂತೂ ಮನೆ ಓಕೆ ಪರವಾಗಿಲ್ಲ ಅನ್ನೋ ರೇಂಜ್ಗೆ ಬರುತ್ತೆ. ಹಾಗೆಯೇ ಎಲ್ಲನೂ ಕೂಡ ಬೇಡದೇ ಇರೋ ವಸ್ತುಗಳೆಲ್ಲ ತೆಗೆದಿಟ್ಟು ನೀಟಾಗೆಲ್ಲನೂ ಕೂಡ ಸೆಟ್ ಮಾಡಿ ಕಸ ಎಲ್ಲ ತೆಗೆದು, ಹಾಗೆಯೇ ಸ್ವಲ್ಪ ಬಟ್ಟೆಗಳೆಲ್ಲ ವಾಶ್ಗೆ ಹಾಕಿದೆ. ಅಂದರೆ ಸ್ವಲ್ಪ ಕೊಳೆ ಆಗಿಲ್ಲದೆ ಇರೋ ಬಟ್ಟೆ ಎಲ್ಲ ಇತ್ತು, ಅದನ್ನೆಲ್ಲ ಹಾಕ್ಬಿಟ್ಟು ಆಮೇಲೆ ಬೇರೆ ಬಟ್ಟೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಇಷ್ಟು ಕೆಲಸನ ಮುಗಿಸ್ಕೊಂಡೆ. ಅದಾದಮೇಲೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅನ್ನಿಸ್ತಾ ಇತ್ತು. ಬಟ್ ಮನೇಲಿ ಯಾರೂ ಸ್ವೀಟ್ ಇಷ್ಟನೇ ಪಡೋದಿಲ್ಲ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ. ಇವಾಗ ಸಂಜೆ ಬರೋ ಅಷ್ಟರಲ್ಲಿ ಅವರು ಸಿಕ್ಕಾಬಟ್ಟೆ ಟಯರ್ಡ್ ಆಗಿರ್ತಾರೆ. ಸೊ ಏನೂ ಮಾಡೋದಕ್ಕಾಗಲ್ಲ, ನೋಡೋಣ ಆದಷ್ಟು ಏನಾದರೂ ಟ್ರೈ ಮಾಡ್ತೀನಿ. ಹಾಗೆಯೇ ನನಗೂ ಕೂಡ ಸಿಕ್ಕಾಬಟ್ಟೆ ಟಯರ್ಡ್ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಕಂಪ್ಲೀಟ್ ರೆಸ್ಟೇ ಮಾಡ್ತಾ ಇದ್ದೀನಿ. ನೋಡಬೇಕು, ಸೌಮ್ಯ ಬಂದಮೇಲೆ ಅವಳನ್ನ ಕೇಳಿಕೊಂಡು ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಮಾಡ್ತೀನಿ. ಸೌಮ್ಯ ಕೂಡ ಬಂದಳು. ಸೊ ಬರೋ ಅಷ್ಟರಲ್ಲಿ ನಾನು ಕೂಡ ಇಡ್ಲಿಗೆಲ್ಲ ರುಬ್ಬಿಟ್ಟಾದಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕಿ ಸ್ವೀಟು ಅಂತ ಅಂದ್ಬಿಟ್ಟು ಒಬ್ಬಟ್ಟನ್ನು ಮಾಡಿಕೊಂಡೆ. ಸ್ವಲ್ಪ ಅಷ್ಟೇ ಕ್ವಾಂಟಿಟಿಲಿ ಮಾಡಿದೆ. ಸೊ ಸಂಜೆ ಆದಮೇಲೆ ಸೆಲೆಬ್ರೇಷನ್ನ ಮಾಡ್ತಾ ಇದ್ದೀವಿ. ಸೊ ಸಿಂಪಲ್ಲಾಗೇ ಸೆಲೆಬ್ರೇಷನ್ನು ಕೂಡ ಮಾಡ್ಕೊಂಡಿದ್ದಿದ್ದು. ಸೊ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ತೀನಿ. ಯಾಕಂದರೆ ನಾನು ಮೊದಲೇ ಹೇಳ್ದಂಗೆ ನಮ್ಮ ಖುಷಿನ ನಾವೇ ಕ್ರಿಯೇಟ್ ಮಾಡ್ಕೋಬೇಕು ಹೊರತು ಯಾರೂ ಕೂಡ ನಮ್ಮ ಖುಷಿಗೋಸ್ಕರ ಯಾರೂ ಕೂಡ ಜೀವಿಸೋದು ಇಲ್ಲ. ನಿನಗೋಸ್ಕರ ನಾನು ಇದನ್ನು ಮಾಡ್ತಿದ್ದೀನಿ ಅಂತಲೂ ಕೂಡ ಅಲ್ಲ ಅಂತ ನಾನು ನಂಬಿದ್ದೀನಿ. ಸೊ ಅದನ್ನೇ ಕೂಡ ನಾನು ಫಾಲೋನು ಕೂಡ ಮಾಡೋದು. ನನ್ನ ಲೈಫು ನನ್ನ ದಿನನ ನಾನೇ ಖುಷಿಯಾಗಿ ಎಂಜಾಯ್ ಮಾಡ್ತೀನಿ. ಸೊ ಯಾರ್ಯಾರಿಗೋಸ್ಕರ ಅವ್ರು ಬರಲಿ, ಅವ್ರು ಮಾಡಲಿ ಆ ಥರ ಏನೂ ಥಿಂಕ್ ಮಾಡೋದೇ ಇಲ್ಲ. ಸಾಧ್ಯವಾದಷ್ಟು ನನ್ನಿಂದ ಬೇರೆಯವ್ರಿಗೇನಾದರೂ ಖುಷಿ ಪಡಿಸ್ಬೇಕು ಅಂತ ಅನಿಸಿದ್ರೆ ಮಾಡ್ತೀನಿ, ಅದಂತೂ ಪಕ್ಕಾ. ಸೊ ನನ್ನಿಂದ ಅವ್ರು ಖುಷಿ ಪಡ್ಸೋಕ್ಕೆ ಸಾಧ್ಯ ಆದರೆ ಮಾತ್ರ. ಇಲ್ಲಾಂದರೆ ನಾನು ಅಷ್ಟು ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ನನ್ನ ಲೈಫಲ್ಲಿ ನನ್ನ ದಿನ, ನನ್ನ ಖುಷಿ ದಿನ ಅಥವಾ ನನ್ನ ಏನೋ ಒಂದು ಹ್ಯಾಪಿ ದಿನ ಅನ್ನೋದಾದರೆ ಆ ದಿನನ ನಾನು ಯಾವತ್ತೂ ಕೂಡ ಬಿಟ್ಕೊಡೋದಿಲ್ಲ. ಅದು ಯಾರಿಗೋಸ್ಕರನೂ ಕೂಡ ಬಿಟ್ಕೊಡೋದಿಲ್ಲ. ಆ ದಿನನ ನಾನು ಕಂಪ್ಲೀಟಾಗಿ ಎಂಜಾಯ್ ಮಾಡೇ ಮಾಡ್ತೀನಿ. ಸೊ ಆ ರೀತಿ ಫಾಲೋ ಮಾಡೋದು ನಾನು. ಸೊ ಆ್ಯನಿವರ್ಸರಿನೂ ಕೂಡ ಅಷ್ಟೇ. ಸೊ ಹುಷಾರಿಲ್ಲದೆ ಇದ್ದರೂ ಕೂಡ ಒಂದು ಚಿಕ್ಕ ಸೆಲೆಬ್ರೇಷನ್ ಮಾಡಿ, ಗೊತ್ತಿಲ್ಲ ಅದೆಷ್ಟು ಹ್ಯಾಪಿ ಮೂಮೆಂಟ್ನ ಕ್ರಿಯೇಟ್ ಮಾಡುತ್ತೆ ಅಂದರೆ ಅದು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗಲ್ಲ. ಜಸ್ಟ್ ವೀಡಿಯೋಗೋಸ್ಕರ ಅಥವಾ ಫೋಟೋಗೋಸ್ಕರ ಅಂತ ಅಂತೂ ಅಲ್ವೇ ಅಲ್ಲ. ಬಟ್ ಏನೋ ಗೊತ್ತಿಲ್ಲ, ಏನೋ ಒಂದು ಹ್ಯಾಪಿಯಾಗಿ ಖುಷಿ ಆಗುತ್ತೆ. ಯಾಕಂದರೆ ಇವಾಗ ನನ್ನ ಹಸ್ಬೆಂಡ್ನು ಕೂಡ ನಾನು ಹೇಳ್ದೆ ಅವ್ರಿಗೆ, ಯಾಕಂದರೆ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಕೇಕ್ ತರಿಸಿದ್ದಿದ್ದು. ಸೊ ಅವರು ಬೆಳಗ್ಗೆಯಿಂದ ನಮ್ಮ ಅತ್ತೆ, ಮಾವ, ನನ್ನ ಹಸ್ಬೆಂಡು ಮತ್ತು ಅಭಿ ಇದ್ದಾರಲ್ಲ, ಅವರೆಲ್ಲರೂ ತುಂಬ ಜಮೀನಲ್ಲಿ ಕೆಲಸ ಮಾಡ್ತಾಯಿದ್ರು. ಅದು ಬೆಳಗ್ಗೆಯಿಂದನೂ ಕೂಡ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ರು. ಸೊ ಅವ್ರಿಗೊಂಥರ ಖುಷಿ ಆಯ್ತಲ್ವಾ ನಾನು ಕೇಕ್ ತರಿಸಿ ಸೆಲೆಬ್ರೇಷನ್ ಮಾಡಿದ್ದು. ಸೊ ಆ ರೀತಿ ಥಿಂಕ್ ಮಾಡ್ತೀನಿ ನಾನು. ಹಾಗೆಯೇ ಈ ವಿಡಿಯೋ ನೋಡ್ತಾ ಇರ್ಬೋದು, ಇದು ಬಂದುಬಿಟ್ಟು ನನ್ನ ಮದುವೆ ಆದ ಸ್ವಲ್ಪ ಕ್ಲಿಪ್ಪಿಂಗ್ ವಿಡಿಯೋ. ಸೊ ಇದನ್ನು ಕ್ಲಿಪ್ಪಿಂಗ್ ಇಡೋದಕ್ಕೆ ಆಗಲಿಲ್ಲ, ಯಾಕಂದರೆ ಸಾಂಗ್ ಎಲ್ಲ ಕಾಪಿರೈಟ್ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಹಂಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ನನ್ನ ಮದುವೆ ಆಗಿದ್ದು ಇವಾಗ ನಾನು ಮನೇಲಿರೋ ಮನೆಯಲ್ಲೇ ಮದುವೆ ಆಗಿದ್ದಿದ್ದು, ಅಂದರೆ ಹಸ್ಬೆಂಡ್ ಮನೆಯಲ್ಲೇ ಕೂಡ.
ಸೊ ಅದೊಂದು ಹ್ಯಾಪಿ ಆಗಿರಲಿ ಅಂತ ಅಂದ್ಬಿಟ್ಟು ಆ ವಿಡಿಯೋನು ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ರಿಯಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಮತ್ತು ನಮಗೂ ಕೂಡ ಬ್ಲೆಸ್ಸಿಂಗ್ಸ್ ಮಾಡಿ ಅಂತ ಕೇಳ್ಕೊತೀನಿ, ಓಕೆನಾ. ಮತ್ತು ನೆಕ್ಸ್ಟ್ ಯಾವುದಾದ್ರೂ ಬೇರೆ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹಾಗೆಯೇ ಸ್ವೀಟ್, ಒಬ್ಬಟ್ಟು, ಪಾಯಸ, ಅನ್ನ ಸಾಂಬಾರು, ಸೊ ಮಜ್ಜಿಗೆ ಈ ಥರ ಸಿಂಪಲ್ಲಾಗಿ ಊಟನೂ ಕೂಡ ಮುಗಿಸ್ಕೊಂಡ್ವಿ. ಸೊ ಹ್ಯಾಪಿಯಾಗಿ ಸಿಂಪಲ್ಲಾಗೇ ಮಾಡ್ಕೊಂಡ್ವಿ. ಬಟ್ ನಮ್ಮ ಅತ್ತಿಗೆಯರನ್ನ ಅಥವಾ ನಮ್ಮ ಅಮ್ಮನ್ನ, ನನ್ನ ತಮ್ಮನ್ನ ಕರೆಯೋದಕ್ಕೆ ಆಗಲಿಲ್ಲ. ಏಕೆಂದರೆ ನಾನೇ ಎದ್ದಿರಲಿಲ್ಲ ಹುಷಾರಿಲ್ದೇನೆ. ಸುಮ್ಮನೆ ಕರೆದ್ಬಿಟ್ಟು ಆಮೇಲೆ ಅವ್ರಿಗೂ ಬೇಜಾರಾಗಬಾರ್ದು, ನನಗೂ ಬೇಜಾರಾಗಬಾರ್ದು ಅಂದ್ಬಿಟ್ಟು ನಾನು ಯಾರನ್ನು ಕೂಡ ಇನ್ವೈಟ್ ಮಾಡಲಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್.